ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಪನ್ನೀರ್ ವೆಜ್ ರೋಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಹೋಗಬೇಕು. ಇದನ್ನು ಕಲಸಿದ ಮೇಲೆ ಒಂದು 5 ನಿಮಿಷ ಹಿಟ್ಟನ್ನು ನೆನೆಯಲಿಕ್ಕೆ ಇಡಬೇಕು. ನಂತರ ಒಂದು ಬೌಲ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು, ಗರಂ ಮಸಾಲೆ ಹಾಗೂ ಅಚ್ಚ ಖಾರದ ಪುಡಿ ಹಾಕಬೇಕು. ಆಮೇಲೆ ಮೊಸರು ಹಾಕಿ ಎಲ್ಲ ಪದಾರ್ಥಗಳನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕಿ ಮ್ಯಾರಿನೇಷನ್ಗೆ ಇಡಬೇಕು. ಈ ಪ್ರೊಸೆಸ್ ಆಗಲಿಕ್ಕೆ ಒಂದು 5 ನಿಮಿಷ ಟೈಮ್ ಆದರೆ ಸಾಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಹೀಟ್ ಆದಮೇಲೆ ಅದಕ್ಕೆ ಜೀರಿಗೆ, ಸ್ವಲ್ಪ ತರಕಾರಿಗಳು, ಕ್ಯಾಬೇಜು, ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ನಿಮ್ದು ಯಾವುದಾದ್ರೂ ಚಾಯ್ಸಿಂದು ತರಕಾರಿಗಳನ್ನು ಹಾಕಬೇಕು. ಅದಾದಮೇಲೆ ಮ್ಯಾರಿನೇಷನ್ ಆಗಿದ್ದ ಪನ್ನೀರ್ ಕ್ಯೂಬ್ಸ್ ಅದಕ್ಕೆ ಹಾಕಿ ಸರಿಯಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮನೆಯಲ್ಲೇ ಮಾಡೋದ್ರಿಂದ ತುಂಬ ಆರೋಗ್ಯಕರ ಹಾಗೂ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಒಗ್ಗರಣೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಇದು ಮನೆಯಲ್ಲೇ ಮಾಡಿದ್ದು, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕಬೇಕು. ಆಲ್ರೆಡಿ ಒಂದು ಸತಿ ಹಾಕಿರ್ತೀವಿ ಅದರಲ್ಲಿ. ನಂತರ ಸರಿಯಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಡಬೇಕು. ಒಂದು ಮೀಡಿಯಮ್ ಸೈಜಿನ ಚಪಾತಿ ಮಾಡಿ ಆ ಚಪಾತಿ ಸ್ವಲ್ಪ ತಣದ ಮೇಲೆ ಅದಕ್ಕೆ ನಾವು ಮಾಡಿಟ್ಕೊಂಡಂಥ ಪನ್ನೀರ್ ವೆಜ್ಜೀಸ್ ಎಲ್ಲ ಸರಿಯಾಗಿ ಹಾಕಬೇಕು. ಸರಿಯಾಗಿ ತರಕಾರಿಗಳನ್ನು ಹಾಕಿದ ನಂತರ ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಟ್ಕೊಂಡಿರಬೇಕು. ಈ ಪೇಸ್ಟು ಚಪಾತಿ ಸುತ್ತಲೂ ಹಚ್ಚೋದ್ರಿಂದ ಅದು ಸರಿಯಾಗಿ ಕೂಡ್ತದೆ. ಹೀಗೆ ಸೈಡಿಗೆ ಹಚ್ತಾ ಹೋಗಬೇಕು. ಸೈಡಿಗೆ ಹಚ್ಚಿ ಆ ಚಪಾತಿನ ಹೀಗೆ ಮಡಚಿದ್ರೂ ಅಡ್ಡಿ ಇಲ್ಲ, ಬೇಡ ಅಂದರೆ ಕೆಳಗೆ ಬೀಳುತ್ತದೆ. ಅದಕ್ಕೆ ಹೀಗೆ ಮಡಚಿ ಅಲ್ಲೂ ಒಂದು ಸ್ವಲ್ಪ ಪೇಸ್ಟನ್ನು ಹಚ್ಚಬೇಕು. ಗೋಧಿ ಹಿಟ್ಟಿನ ತಯಾರಿಸಿದ್ದು ಗಟ್ಟಿಯಾಗಿ ಕೂಡಬೇಕು. ಅದು ಅಂದರೆ ತರಕಾರಿ ಹೊರಗೆ ಬರೋದಿಲ್ಲ. ಇದೇ ರೀತಿ ಇನ್ನೊಂದು ಚಪಾತಿನೂ ಮಾಡೋಣ. ನಾನು ಇಲ್ಲಿ 4 ರೋಲಿಗೆ ಆಗುವಷ್ಟು ತರಕಾರಿಗಳನ್ನು ಮಾಡಿದ್ದೆ. ತರಕಾರಿ ಹಾಗೆ ಪನ್ನೀರನ್ನು ಕಟ್ ಮಾಡಿದ್ದೆ. ಈ ಹೊರಗೆ ಸಿಗುವ ರೋಲ್ಸ್ಗಿಂತ ನಾವು ಮನೆಯಲ್ಲೇ ಮಾಡೋ ರೋಲ್ಸು ತುಂಬ ಆರೋಗ್ಯಕರ ಹಾಗೂ ತಿನ್ನಲಿಕ್ಕೂ ಮಕ್ಕಳಿಗೂ ಬಹಳ ರುಚಿ ಅನಿಸ್ತದೆ. ಪ್ರತಿದಿನ ಅದೇ ಚಪಾತಿ ಅದೇ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ಮಡಚಿಟ್ಟಿದ್ದ ರೋಲ್ಸನ್ನು ಹಂಚ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಬೇಕು. ಎರಡೂ ಬದಿಗೂ ತುಪ್ಪ ಹಾಕಿ ರೋಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ಒಂದು 2 ನಿಮಿಷ ಇಟ್ಟರೆ ಸಾಕು. ಆಲ್ರೆಡಿ ಎಲ್ಲ ಬೆಂದಿರ್ತದೆ. ಒಂದು 2 ನಿಮಿಷ ಇಡೋದ್ರಿಂದ ಕ್ರಿಸ್ಪಿಯಾಗಿ ಹೊರಗೆ ಒಳಗೆ ತರಕಾರಿ ಎಲ್ಲ ಹಾಕಿದ್ದಕ್ಕೆ ತುಂಬ ರುಚಿ ಅನ್ನಿಸ್ತದೆ. ಈಗ ನಮ್ಮ ವೆಜ್ ರೋಲ್ಸ್ ಬಿಸಿ ಬಿಸಿಯಾಗಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್